ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ ಮತ್ತು ಕಾವ್ಯಗೆ. ಯಾಕೆ ಅವ್ರಿಗೆ? ಗಿಲ್ಲಿ ಇಲ್ಲಾಂದರೆ ಈ ಸೀಸನ್ ಬಿಗ್ ಬಾಸ್ 0 ಎಂಟರ್ಟೈನ್ಮೆಂಟೇ ಇಲ್ಲ ಅವ್ರಿಗೆ ಇಲ್ಲ ಅಂದರೆ ಅದಂತೂ ಫಿಕ್ಸು. ಅದು ಬಿಟ್ಟರೆ ಅಶ್ವಿನಿ ಜಗಳ ಆಡ್ತಾಳೆ, ರಕ್ಷಿತಾ ಜಗಳ ಆಡ್ತಾಳೆ. ಇವರಿಬ್ಬರನ್ನೂ ಪ್ಲಸ್ ಗಿಲ್ಲಿನ ತೆಗೆದು ಬಿಟ್ಟರೆ ಬಿಗ್ ಬಾಸ್ 0. ಧನುಷ್ ಇದ್ದಾರೆ, ಮತ್ತು ಅವರು ಇನ್ನೊಬ್ರು ಯಾರು ಜುಟ್ಟಿ ಹಾಕೊಂಡಿರ್ತಾರೆ, ಅವ್ರು ಹೆಸರು ಮಾಡ್ತಾರೆ, ಧ್ರುವ ಅಂತ ಇರ್ತಾರೆ. ಇವರೆಲ್ಲ ಫುಲ್ ಫಿಸಿಕಲ್ ಇದ್ದಾರೆ, ಫುಲ್ ಒಂಥರ ಜಿಮ್ಮರ್ಸ್ ಥರ ಇದ್ದಾರೆ. ಬಟ್ ಅದೇ ಅವ್ರ ಮನೆಯಲ್ಲಿ ಯಾವ ಎಪಿಸೋಡಲ್ಲೂ ಅವ್ರು ಅಷ್ಟೊಂದು ಕಾಣಿಸೋದಿಲ್ಲ. ಹೆಚ್ಚು ಕಡಿಮೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕಾಣಿಸ್ತಾರೆ ಅವ್ರು ಅಷ್ಟೇ ಎಲ್ಲ ಎಪಿಸೋಡಲ್ಲೂ. ಅದು ಬಿಟ್ಟರೆ ಅಶ್ವಿನಿ, ರಕ್ಷಿತಾ, ಗಿಲ್ಲಿ ಜೊತೆ ಕಾವ್ಯ ಅಷ್ಟೇ. ಇನ್ಯಾರು ಕಾಣಿಸೋದಿಲ್ಲ ಯಾವ ಎಪಿಸೋಡಲ್ಲೂ. ಬರೀ ಟಾಸ್ಕ್ ಎಷ್ಟಿರುತ್ತೆ ಅಷ್ಟರಲ್ಲಿ ಕಾಣಿಸ್ತಾರೆ ಎಲ್ಲರೂ. ಓಕೆ, ಯಾರ ಜೋಡಿ ಚೆನ್ನಾಗಿದೆ? ಗಿಲ್ಲಿ ಕಾವ್ಯ 100%. ಈಗ ಮೊದಲೆಲ್ಲ ಫ್ರೆಂಡು ಅಂತ ಇದ್ದವರು ಈಗ ಅಣ್ಣ ಅಂತಿದ್ದಾರೆ ಗಿಲ್ಲಿಯವ್ರನ್ನ, ಅದ್ರ ಬಗ್ಗೆ ಅದು ಸ್ವಲ್ಪ ತುಂಬ ನೋವಾಗ್ತಾ ಇದೆ. ಕಾವ್ಯ ಬಂದು ಗಿಲ್ಲಿ ಅಣ್ಣ ಅಂತಿರೋದು. ಅವರಿಬ್ಬರು ಕಾಂಬಿನೇಷನ್ ಲವರ್ಸ್ ಥರ ಇದ್ರೇ ಆ ಎಪಿಸೋಡ್ಸು ಅದೆಲ್ಲ ನೋಡೋಕೆ ಚೆನ್ನ. ಆದರೂ ಅವ್ನು ಅಣ್ಣ ಅಂದ ಗಿಲ್ಲಿ ಒಂಥರ ತುಂಬ ರಿಯಾಕ್ಷನ್ ಮಾಡ್ತಾನೆ. ಮೋಸ್ಟ್ಲಿ ಅವ್ನಿಗೆ ರಿಯಲ್ ಆಗಿ ಲವ್ ಆಗಿದೆಯಲ್ಲ ನನಗೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಹುಡುಗರು ನೋವು ಹುಡುಗಿರಿಗೆ ಅರ್ಥ ಆಗಲ್ಲ, ಹುಡುಗರಿಗೆ ಅರ್ಥ ಆಗೋದು. ಹಾಂ, ಅದು ನಿಜನೇ. ಹುಡುಗರಿಗೆ ಅರ್ಥ ಆಗೋದು, ಹುಡುಗಿರಿಗೆ ಅರ್ಥ ಆಗಲ್ಲ. ಹುಡುಗಿರಿಗೆ ಸಿಂಪಲಾಗಿ ಅಣ್ಣ ಅಂದ್ಬಿಡ್ತಾರೆ. ಅದು ಹುಡುಗರು ಯಾವ ಎಮೋಷನಲ್ಲಿ ಫೀಲ್ ಮಾಡ್ಕೊತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಸ್ಟಾರ್ಟಿಂಗು ಸ್ವಲ್ಪ ಬೇಕಂತಾನೆ ಜಗಳ ಮಾಡಿ, ಅಂದರೆ ಅವ್ರಿಗೆ ಸ್ಟಾರ್ಟಿಂಗ್ ಬರ್ತಾನೆ ಅವ್ರಿಗೊಂದು ಪೊಸಿಷನ್ ಕೊಟ್ಟರು, ಯುವರಾಣಿ ಅಂತ. ಆ ರಾಣಿನೇ ಒಂದು 2-3 ವೀಕ್ಸ್ ತೊಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರು. ಆದರೆ ಅದು ತುಂಬ ಡೌನ್ ಆಗಿಬಿಡ್ತು. ಆದರೆ ಈ ನಡುವೆ ಚೆನ್ನಾಗಿ ಆಡ್ತಾವಳೆ. ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಒಳ್ಳೆ ಹುಡುಗಿ. ತುಂಬ ಜನ ಅವಳನ್ನ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿದರು. ಆದರೆ ಈಗ ಪರ್ಸ್ನಲ್ ನಂಬರ್ 1 ಆಟ ಆಡ್ತಾಳೆ ಗಿಲ್ಲಿ ಜೊತೆ. ಅವಳು, ಕಾವ್ಯ, ಅಶ್ವಿನಿ 4 ಜನ. ಆ ರಿಯಾಲಿಟಿ ಶೋಲಿ ರಿಯಲಾಗಿ ಯಾರು ಆಡ್ತಿದ್ದಾರೆ? ರಿಯಲಾಗಿ ಗಿಲ್ಲಿ ಒಬ್ಬನೇ. ಔಟ್ ಸೈಡ್ ಯಾವ ಥರ ಕಾಮಿಡಿ ಮಾಡ್ತಾಯಿನೋ ಒಳಗಡೆನೂ ಅದೇ ಕಾಮಿಡಿ. ಅವ್ರು ಹಿಂದೆ ಇದ್ದಾಗ ಒಂದು ಮಾತಾಡಲ್ಲ, ಅವ್ರು ಇಲ್ಲದೆ ಇದ್ದಾಗ ಒಂದು ಮಾತಾಡಲ್ಲ. ಎಲ್ಲ ಡೈರೆಕ್ಟಾಗಿ ಮಾತಾಡ್ತಾನೆ, ಏನಿದ್ರು ಕಾಮಿಡಿಯಾಗಿ ಹೊಡಿತಾನೆ. ಗಿಳಿಯವ್ರು ಕೊಟ್ಟಿರೋ ಟಾರ್ಚರು, ಕೂಳೆ ಎಲ್ಲನೂ ಸಹಿಸ್ಕೊಂಡು ಮೂಲೆ ಗುಂಪು ಸೇರಿಬಿಟ್ಟಿದ್ದಾರೆ ಇವರು. ಅಂದರೆ ಅದು ಯಾರು? ಮೂಲೆ ಗುಂಪು ಸೇರಿಬಿಟ್ಟಿದ್ದಾರೆ ಅಂದರೆ ಆ ಥರ ಯಾರೂ ಇಲ್ಲ. ನನ್ನ ಪ್ರಕಾರ ಜಾನ್ವಿ ಇರ್ಬೋದು. ಅಶ್ವಿನಿ ಮಾತ್ರ ಹೋಗಲ್ಲ. ಅಶ್ವಿನಿ ಆಪೋಸಿಟೇ ಬರ್ತಾಳೆ ಗಿಲ್ಲಿಗೆ. ಆದರೆ ಮೂಲೆ ಗುಂಪು ಸೇರಿರೋದು ಜಾನ್ವಿ. ಯಾಕೆ? ಏನೋ ಒಂಥರ ಈ ಮೂಳೆ ಗುಂಪು ಕೊಟ್ಟಾಗಿಂದನೇ ಪಾಪ ಅಶ್ವಿನಿ ಮತ್ತು ಜಾನ್ವಿ ದೂರ ಆಗಿದ್ದಾರೆ. ಯಾವುದೋ ಚಿಕ್ಕದಾಗ ಒಂದು ಗಲಾಟೆ ಬಂದು ಅಶ್ವಿನಿಯಿಂದ ಜಾನ್ವಿ ದೂರ ಆಗಿದ್ದಾರೆ. ಆದರೆ ಇದು ಜಾನ್ವಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಎಲ್ಲರೂ ಬಕೆಟ್ ಅಂತ ಇದ್ರು. ಆದರೆ ಇವಾಗ ಅವಳು ಏನು, ಅವಳು ಸ್ವಂತ ಏನು, ಅವಳ ಆಟ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೊಂದು ಚಾನ್ಸ್ ಅವಳಿಗೆ, ಜಾನ್ವಿಗೆ. ಈ ವೀಕು ಮನೆಯವ್ರಿಗೆ ಯಾರೋ ಬೇಕು ಅಂತೀರಾ? ಈ ವೀಕ್ ನನ್ನ ಪ್ರಕಾರ ಮಾಳು ಮತ್ತು ಮಲ್ಲಮ್ಮ ಅವ್ರು ಹೋಗ್ಬೋದು. ಮಾಳು ಅವ್ರ ಸೈಡು ತುಂಬ ಇದ್ದಾನೆ. ಆದರೆ ಒಳಗಡೆ ಟಾಸ್ಕ್ ಅಂತ ಬಂದಾಗ ಬೇರೆ ಅವ್ರ ಟಾಸ್ಕ್ಗೋಸ್ಕರ ಅವ್ನು ಎಫರ್ಟ್ ಆಗ್ತಾನೆ. ಅವ್ನ ಟಾಸ್ಕ್ ಬಂದಾಗ ಅವ್ನು ಯಾವ ಟಾಸ್ಕ್ಗೂ ಎಫರ್ಟ್ ಆಗ್ತಾ ಇಲ್ಲ. ಅದು ಫಸ್ಟ್ ವೀಕ್ ಬಂದು ಅಶ್ವಿನಿ ಮ್ಯಾಮ್ ಅಲ್ಲ, ಸುಧೀರು ಕ್ಯಾಪ್ಟನ್ಸಿ ಆದ್ಮಲ್ಲ, ಆ ಕ್ಯಾಪ್ಟನ್ಸಿ ಟಾಸ್ಕು ಇವನೇ ಗೆಲ್ಸ್ಕೊಟ್ಟ. ನಿನ್ನೆ ಬಂದು ಧನುಷ್ ಕ್ಯಾಪ್ಟನ್ಸಿ ಅದ, ಆ ಕ್ಯಾಪ್ಟನ್ಸಿ ಟಾಸ್ಕು ಮಾಳು ಗೆಲ್ಸ್ಕೊಟ್ಟ. ಆದರೆ ಮಾಳು ಕ್ಯಾಪ್ಟನ್ ಆಗ್ತಾ ಇಲ್ಲ. ಬಿಗ್ ಬಾಸ್ನ TRP ಕಿಂಗ್ ಅಂದರೆ ಯಾರು? 100% ಗಿಲ್ಲಿ. ಅದು ಬಿಟ್ಟರೆ ಗಿಲ್ಲಿ ಜೊತೆ ಅಶ್ವಿನಿ. ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು? ಗಿಲ್ಲಿ ನಟ. ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಮತ್ತು ಅಶ್ವಿನಿ ಮೇಡಮ್ ಡ್ಯಾನ್ಸ್ ಇತ್ತು, ಅದ್ರಲ್ಲಿ ಯಾರು ಚೆನ್ನಾಗಿ ಮಾಡಿದ್ರು? ಗಿಲ್ಲಿನೇ. ಗಿಲ್ಲಿಗೆ ಕಾವ್ಯ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅಂತಿದ್ದಾರೆ, ಅದು ನಿಜನಾ? ಏನಿಲ್ಲ, ಇಬ್ರು ಅಂದರೆ ಜೋಡಿಯಾಗಿ ಬಂದಾಗಿಂದ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದಾರೆ. ಆ ಥರ ಏನಿಲ್ಲ, ಇಬ್ಬರು ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಗೇಮ್ನ ಅವ್ರು ಆಡ್ತಿದ್ದಾರೆ ಸಪೋರ್ಟಿವ್ ಆಗಿ, ಅಂದರೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಗೇಮಲ್ಲಿ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಯಾರು, ಫೇಕ್ ಯಾರು? ರಿಯಲ್ ಅಂದರೆ ಗಿಲ್ಲಿನೇ, ಫೇಕ್ ಅಂದರೆ ಅಶ್ವಿನಿ ಗೌಡ. ಯಾಕೆ ಅಶ್ವಿನಿ ಗೌಡನ ಹೇಳ್ತಾ ಇದ್ದೀರಾ? ಅಂದರೆ ಅವ್ರು ಮಾತಾಡೋದು, ಅವರು ಮಾತಾಡ್ತಿರೋ ರೀತಿ ಅದೆಲ್ಲ ನಮ್ಗೆ ಇಷ್ಟ ಆಗ್ತಿಲ್ಲ. ಅಂದರೆ ಅವರು ವೇನೇ ಚೆನ್ನಾಗಿಲ್ಲ, ಕರೆಕ್ಟಾಗಿರಲ್ಲ. ಒಂಥರ ಏಕವಚನದಲ್ಲಿ ಮಾತಾಡೋದು ಆ ಥರ ಎಲ್ಲ ಮಾತಾಡ್ತಾರೆ. ರಾಶಿಕಾ ಬಿಗ್ ಬಾಸ್ಗೆ ಬಂದ ತಕ್ಷಣ ನಾನೇ ನಡೆದಿದ್ದೆ ದಾರಿ ಅಂದ್ಕೊಂಡ್ಬಿಟ್ಟು ಭಾರಿ ಬಿಲ್ಡಪ್ ಕೊಟ್ಟರು. ಈಗ ಅವರೇ ಮೂಲೆ ಆಗ್ತಿದ್ದಾರೆ ಅಂತ ಅನಿಸ್ತಿಲ್ವಾ? ಮೂಲೆ ಗುಂಪಾಗ್ತಿದ್ದಾರೆ ಅನಿಸ್ತಿಲ್ಲ? ಹೌದು, ಅವ್ರು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಅವ್ರ ಎನರ್ಜಿ ಚೆನ್ನಾಗಿತ್ತು, ಅವ್ರು ಆಡ್ತಾರ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ಎಲ್ಲೋ ಒಂದು ಸ್ವಲ್ಪ ಡೌನ್ ಆಗ್ತಿದ್ದಾರೆ, ಫಸ್ಟಿನ ಥರ ಇಲ್ಲ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ ಅಣ್ಣ. ಗಿಲ್ಲಿ ನಟ ಕಾವ್ಯ ಅಣ್ಣ. ಯಾಕೆ ಅವರಿಬ್ಬರಿಗೆ? ಅವರಿಬ್ಬರು ಮನೆಯಲ್ಲಿ ಬೇಜಾನ್ ಮಾತಾಡ್ತವ್ರೆ, ಆಟದಲ್ಲಿ ಇನ್ವಾಲ್ವ್ ಆಗ್ತವ್ರೆ. ಮತ್ತು ಎಲ್ಲಿ ಒಂದು ಕರೆಕ್ಟ್ ಅನ್ನಿಸ್ತೈತಿ ಅಲ್ಲಿ ಮಾತಾಡ್ತವ್ರೆ ಗಿಲ್ಲಿಯವರು. ಮತ್ತು ಕಾವ್ಯ ಅವರು ಅವ್ರಿಗೆ ಸಪೋರ್ಟ್ ಕೊಡ್ತಿದ್ದಾರೆ. ಹಾಗಾಗಿ ಗಿಲ್ಲಿಗೆ ನಮ್ಮ ಸಪೋರ್ಟ್. ಅಂದರೆ ಗಿಲ್ಲಿನ ಕಾವ್ಯ ಯೂಸ್ ಮಾಡ್ಕೊತಾ ಇದ್ದಾಳೆ, ಮೈಂಡ್ಗೆ ಮಾಡ್ತಾಳೆ ಅಂತ ಅದ್ರ ಬಗ್ಗೆ. ಅಲ್ಲಿ ಯಾರಿಗೆ ಯೂಸ್ ಮಾಡ್ಕೊಳ್ಳೋಣ, ಅವ್ರವ್ರು ಆಟ ಆಡ್ತಾರೆ ಅಷ್ಟೇ. ಇಲ್ಲ ಬಕೆಟ್ ಅಂತ ಇಡ್ತಿಲ್ಲಣ್ಣ, ಬಕೆಟ್ ಹಿಡಿಯೋರೆ ಬೇರೆ ಅದಾರೆ. ಓಕೆ, ಗಿಲ್ಲಿ ಮತ್ತು ಕಾವ್ಯದು ಡ್ಯಾನ್ಸ್ ಆಯಿತು ನೆನೆ, ಅದ್ರ ಬಗ್ಗೆ ಏನಂತೀರ? ಡ್ಯಾನ್ಸ್ ಚೆನ್ನಾಗೇ ಮಾಡ್ತಾರಣ್ಣ ಅವರು. ಎಲ್ಲರೂ ಪ್ರಿಪೇರ್ ಆಗಿದ್ರು, ಅವರು ಪ್ರಿಪೇರ್ ಅಲ್ಲಾರೆ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡೋರೆ. ಆದರೂ ಚೆನ್ನಾಗಿ ಮಾಡ್ಯವ್ರಣ್ಣ ಡ್ಯಾನ್ಸು. ಓಕೆ, ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಟಾಸ್ಕ್ ಬಂದರೆ ಏನೋ ಅಷ್ಟೊಂದು ಆಡಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವನು ಟಾಸ್ಕ್ ಟೈಮ್ ಬಂದಲ್ಲಿ ಟಾಸ್ಕ್ ಆಡ್ತಾವನೆ, ಇಲ್ಲ ಉಳ್ಕೆ ಟೈಮಲ್ಲಿ ಮಾತಾಡ್ತಾನೆ, ಮಜಾ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಎಲ್ಲ ಐತೆ. ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತ್ ಅವ್ರ ಬಗ್ಗೆ ಏನು ಚಿಕ್ಕ ಹುಡುಗಿ ಆದರೂ ಚೆನ್ನಾಗಿ ಆಡ್ತಾಳೆ. ಯಾರಿಗೆ ಏನು ಕಡಿಮೆನಿಲ್ಲ, ಆಡ್ತಾಳೆ, ಚೆನ್ನಾಗಿ ಆಡ್ತಾಳೆ. ಆಡಲಿ, ಬೆಳೀಲಿ.
ಏನೋ ಹೊರಗಡೆ ಏನೋ ಒಂದು ಕೆಟ್ಟ ಹೆಸರು ಇದೆ, ಆದರೂ ಅಲ್ಲಿ ಹೋಗಿಂದ ಒಂದು ಒಳ್ಳೆ ಹೆಸರು ತಗೋತಾಳೆ. ಅಲ್ಲಿ ಗಿಲ್ಲಿ ಥರ ಆಕಿನೂ ಸ್ಟ್ರಾಂಗ್ ಇದ್ದಾಳೆ. ಯಾವುದೇ ಒಂದು ಮಾತಾಡೋಕೆ ಬಂದರೂ ಅಂಥದ್ದಾತ ಇಂಥದ್ದಾತ ಇದು ಐತಾ ನಿಮ್ಮ ಹತ್ರ ಅದು ಇಲ್ಲ ಅಂತ ಮಾತಾಡಿ ಚೆನ್ನಾಗಿ ಆಡಿ. ಈ ವೀಕು ಮನೆಯವ್ರಿಗೆ ಯಾರು ಹೋಗ್ಬೋದು ಅನ್ಸುತ್ತೆ? ರಾಶಿಕಾ ಮೊನ್ನೆ ಅದು ಕಬಡ್ಡಿ ಆಟದಲ್ಲಿ ಅದೊಂದು ಏನೋ ತಪ್ಪಂತ ಹೇಳ್ತಿದ್ರು, ಆಕಿನ ರಕ್ಷಿತನ ಬಿಡ್ತಿಲ್ಲ, ಅದಕ್ಕೇನೋ ರಿಷಾ ಹೋಗ್ತಿರ್ಬೋದೇನೋ ಅನಿಸ್ತು. ಹಾಂ ರಾಶಿಕಾ